ಎಷ್ಟೇ ಫ್ರೆಂಡ್ಲಿ ಆಗಿದ್ರು ಮತ್ತೊಂದ್ಸಲ ಈ ಚೈನಾದ ನರಿಬುದ್ಧಿ ಅನ್ನೋದು ನಂಬಬಾರ್ದು ಅನ್ನೋದಕ್ಕೆ ಮತ್ತೊಂದ್ಸಲ ಸಾಬೀತಾಗಿದೆ. ಈ ವಿಚಾರ ಏನಪ್ಪಾ ಅಂತಂದ್ರೆ ಇದು ಸೆಕ್ಸ್‌ಗ್ಯಾನ್ ಕಣಿವೆ ಏನಿದೆ ಅಲ್ಲಿ ಏನು 75 ಕಿಲೋಮೀಟರ್ಸ್ ತನಕ ರೋಡ್ ಅನ್ನ ಬಿಲ್ಟ್ ಮಾಡಿದೆ ಚೈನಾ. ಸೊ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಿರ್ಬೇಕಾದ್ರೆ ಚೈನಾ ಬಂದು ಅಲ್ಲಿ ಏನಕ್ಕೆ ಆ ರೀತಿಯ ರೋಡ್ ಅನ್ನ ಬಿಲ್ಟ್ ಮಾಡಿದೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಏನಕ್ಕೆ ಡೆವಲಪ್ ಮಾಡ್ತಾ ಹೋಗ್ತಾ ಇದೆ, ಇದ್ರ ಬಗ್ಗೆ ಭಾರತ ಕೊಟ್ಟಿರ್ತಕ್ಕಂಥ ತಿರುಗೇಟ್ ಏನು ಅಂಡ್ ಚೈನಾ ಏನ್ ರೆಸ್ಪಾಂಡ್ ಮಾಡ್ತಾ ಇದೆ ಅಂಡ್ ಅದಕ್ಕೆ ಗಿಫ್ಟ್ ಕೊಟ್ಟಿರೋದು ಯಾರು, ಯಾವ ದೇಶ ಅವ್ರಿಗೆ ಗಿಫ್ಟ್ ಕೊಡ್ತು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಶೆಕ್ಸ್ಗ್ಯಾಮ್ ವ್ಯಾಲಿ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಇದು ಈಗ ಪ್ರೆಸೆಂಟ್ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ POK ಅಲ್ಲಿ ಬರ್ತಕ್ಕಂಥದ್ದು. ಇದು ಸಿಯಾಚಿನ್ ಪ್ರದೇಶ ಏನಿದೆ ಆ ಸಿಯಾಚಿನ್ ಪ್ರದೇಶದ ಪಕ್ಕದಲ್ಲೇ ಬರುತ್ತೆ. ಕಾಶ್ಮೀರದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶ ಇದು. ಅಂಡ್ ಇಲ್ಲಿ ಏನು ಚೈನಾ ರೀಸೆಂಟ್ ಆಗಿ ಅಲ್ಲಿ 75 ಕಿಲೋಮೀಟರ್ಸ್ ತನಕ ಅಲ್ಲಿ ರೋಡ್ ಅನ್ನ ಬಿಲ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ತೀವ್ರವಾದ ವಿರೋಧವನ್ನ ಭಾರತ ಅನ್ನೋದು ವ್ಯಕ್ತಪಡಿಸಿದೆ. ಚೈನಾ ಏನಕ್ಕೆ ಅಲ್ಲಿ ಬಂದು ಅಲ್ಲಿ ರೋಡ್ ಅನ್ನ ಬಿಲ್ಟ್ ಮಾಡ್ತಾ ಇದೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಏನಕ್ಕೆ ಡೆವಲಪ್ ಮಾಡ್ತಾ ಇದೆ, ನಮ್ಮ ದೇಶದ ಒಂದು ಭಾಗ ಆಗಿರ್ತಕ್ಕಂಥ ಆ ಪ್ರದೇಶದಲ್ಲಿ ಚೈನಾ ಏನಕ್ಕೆ ಬಂತು ಅಂತಂದ್ರೆ, ಸೊ ಈ ಪ್ರದೇಶವನ್ನ ಅಂದ್ರೆ ಪಾಕ್ ಆಕ್ರಮಿಸಿದ ಕಾಶ್ಮೀರ ಏನಿದೆ ಇಲ್ಲಿಗಲ್ ಆಗಿ ಪಾಕಿಸ್ತಾನ ನಮ್ಮ ಭೂಭಾಗವನ್ನು ಏನು ಆಕ್ರಮಿಸಿದೆ, ಸೊ ಆ ಭೂಭಾಗದಲ್ಲಿ ಇದು ಒಂದು ಪ್ರಾಂತ್ಯ ಅಂದ್ರೆ ಇದು ಒಂದು ಪ್ರದೇಶವನ್ನ ಚೀನಾಗೆ ಪಾಕಿಸ್ತಾನ ಅನ್ನೋದು 1963ರಲ್ಲಿ ಗಿಫ್ಟ್ ಆಗಿ ಕೊಟ್ಟಿರ್ತದೆ. ಅದು ಆಕ್ರಮಿಸಿರೋದೇ ಇಲ್ಲಿಗಲ್ ಆಗಿ ನಮ್ಮ ದೇಶವನ್ನ ಆಕ್ರಮಣ ಮಾಡಿರ್ತದೆ ಆ ಪ್ರದೇಶವನ್ನ. ಅದರಲ್ಲೂ ನಮ್ಮ ಭಾಗವನ್ನ ಇನ್ನೊಬ್ಬರಿಗೆ ಫ್ರೀ ಆಗಿ ಗಿಫ್ಟ್ ಆಗಿ ಕೊಡ್ತಾ ಇರೋದಕ್ಕೆ ಈ ಪಾಕಿಸ್ತಾನ ಯಾರು, ಅದು ಫ್ರೀ ಆಗಿ ತಗೊಳಕ್ಕೆ ಥರ್ಡ್ ಪಾರ್ಟಿ ಆಗಿರ್ತಕ್ಕಂಥ ಚೈನಾ ಯಾರು, ನಮ್ಮ ದೇಶದ ಅವಿಭಾಜ್ಯ ಅಂಗದಲ್ಲಿ ಬಂದು ಈಗ ಅವರು ಅಲ್ಲಿ ರೋಡ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಟ್ ಮಾಡ್ಕೊಂಡು ಇದು ನಮ್ಗೆ ಪಾಕಿಸ್ತಾನ ಕೊಟ್ಟಿರ್ತಕ್ಕಂಥ ಭಾಗ, ಇದು ನಮ್ಮದು ಅಂತ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಭಾರತ ಪ್ರತಿಕ್ರಿಯೆ ನೀಡಿರೋದ್ರ ಪ್ರಕಾರ ಹೇಳೋದಾದ್ರೆ, ಈ ನಮ್ಮ ಭಾರತದ ಏನು ಫಾರಿನ್ ಅಫೇರ್ಸ್ ಅಫಿಷಿಯಲ್ ಏನಿದ್ದಾರೆ, ಸ್ಪೋಕ್ ಪರ್ಸನ್ ಏನಿದ್ದಾರೆ ರಣಧೀರ್ ಜೈಸ್ವಾಲ್ ಅವರು ಇತ್ತೀಚೆಗೆ ಪ್ರೆಸ್ ಮೀಟ್ ಅನ್ನ ಮಾಡ್ಬಿಟ್ಟು 1963ರಲ್ಲಿ ಪಾಕಿಸ್ತಾನ ಮತ್ತೆ ಚೀನಾ ಮಧ್ಯೆ ಏನು ಅಲ್ಲಿ ಒಪ್ಪಂದ ಆಗಿದೆ, ಸೆಕ್ಸ್ಗ್ಯಾಮ್ ಕಣಿವೆಯನ್ನು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಅದು ಇಲ್ಲಿಗಲ್ಲು, ಅದನ್ನ ನಾವು ಯಾವುದೇ ರೀತಿಯಾದ ಪುರಾವೆಗಳಿಲ್ಲ, ಅದು ಇಲ್ಲಿಗಲ್ ಆಗಿ ಅವ್ರು ಮಾಡ್ಕೊಂಡಿರೋದು ಅದು. ಸೊ ಅದು ಆ ರೀತಿಯಾದ ಯಾವುದೇ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನೋದು ಅದಕ್ಕೆ ಇರೋದಿಲ್ಲ, ನಾವು ಅದನ್ನ ಒಪ್ಪೋದು ಇಲ್ಲ, ಭಾರತದ ಒಂದು ಅವಿಭಾಜ್ಯ ಅಂಗ ಆಗಿರ್ತದೆ. ಆ ಪ್ರದೇಶ ಅನ್ನೋದು ಮತ್ತೆ POK ಈಗೇನಿದೆ ಅದು ಭಾರತಕ್ಕೆ ಸೇರಿರ್ತಕ್ಕಂಥ ಪ್ರದೇಶ. ಅಲ್ಲಿ ಯಾವುದೇ ರೀತಿಯಾದ ನೀವು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡೋ ಹಾಗಿಲ್ಲ, ಬಿಲ್ಡ್ ಮಾಡಿದ್ರೆ ಕಠಿಣ ಕ್ರಮಗಳನ್ನ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಜನವರಿ 13ನೇ ತಾರೀಕು ಚೈನಾದಿಂದ ಕೂಡ ಅವ್ರ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಪೋಕ್ಸ್ ಪರ್ಸನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದು ನಮ್ಮ ಏನು ಚೈನಾದ ಒಂದು ಭಾಗ ಆಗಿದೆ, ಇದಕ್ಕೆ ನಮಗೆ ಪಾಕಿಸ್ತಾನ ಅದು 1963ರಲ್ಲಿ ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಕೂಡ ಅವರು ಪ್ರತಿಕ್ರಿಯೆಯನ್ನ ಕೂಡ ಮಾಡಿದ್ದಾರೆ. ಇದರಿಂದ ಭಾರತಕ್ಕೆ ಯಾವ ರೀತಿ ನಷ್ಟ ಆಗುತ್ತೆ ಅಂತಂದ್ರೆ, ಈಗಾಗಲೇ ಏನು ಸಿಪೆಕ್ ಪ್ರಾಜೆಕ್ಟ್ ಅನ್ನು ಏನು ಕೈಗೊಂಡಿದ್ದಾರೆ ಚೀನಾ ಮತ್ತೆ ಪಾಕಿಸ್ತಾನ. ಸಿಪೆಕ್ ಅಂತಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಈಗೇನು ಪ್ರಾಜೆಕ್ಟ್ ನಡೀತಾ ಇದೆ ಆ ಪ್ರಾಜೆಕ್ಟ್ ಅನ್ನ ಬಲೂಚಿಸ್ತಾನ್ ಸಂಘಟನೆ ಏನಿದೆ ಈಗಾಗಲೇ ಅವರು ಅದನ್ನ ಪ್ರಾಜೆಕ್ಟ್ ಅನ್ನ ಕೂಡ ಧ್ವಂಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಇವರು ಚೈನಾದವರು ಇಲ್ಲೇನು ಸೆಕ್ಸ್ಗ್ಯಾನ್ ಕಣಿವೆ ಇದೆ ಅಲ್ಲ ವ್ಯಾಲಿ, ಅಲ್ಲಿ ಏನಾದ್ರು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ನು ಆ ಸಿಪೆಕ್ ಪ್ರಾಜೆಕ್ಟ್ಗೆ ಅವರು ಮತ್ತೆ ಅದನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಈಸಿ ಆಗ್ಬಿಡುತ್ತೆ. ಅದೇನಾದ್ರೂ ಅಲ್ಲಿ ಸಿಪೆಕ್ ಪ್ರಾಜೆಕ್ಟ್ ಜಾಸ್ತಿ ಆಯ್ತು ಅಂತಂದ್ರೆ, ಸೊ ಪಾಕಿಸ್ತಾನ ಮತ್ತೆ ಚೈನಾದ ಅಲ್ಲೇನ್ ಕಂಟ್ರೋಲ್ ಅನ್ನೋದು ಜಾಸ್ತಿ ಬರುತ್ತೆ. ಅಂಡ್ ಇಫ್ ಇನ್ ಕೇಸ್ ನಾವು ಇದ್ರ ಬಗ್ಗೆ ರಿಯಾಕ್ಟ್ ಆಗದೆ ಹಂಗೆ ಬಿಟ್ಬಿಡಿದೀವಿ ಅಂತಂದ್ರೆ ಈ ಕಣಿವೆಯಲ್ಲಿ ಚೀನಾ ಪಾಕಿಸ್ತಾನ್ಗಳು ಮಿಲಿಟರಿ ಬೇಸ್ಗಳನ್ನು ಕೂಡ ನಿಲ್ಲಿಸ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರ್ತದೆ. ಅದಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಕಣಿವೆ ಪ್ರದೇಶಗಳಲ್ಲಿ ಅಥವಾ ಈ ಮೌಂಟೇನ್ಸ್ ಇರ್ತದಲ್ಲ ಈ ಪ್ರದೇಶಗಳಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸೈನಿಕರು ಅತಿ ಹೆಚ್ಚಾಗಿ ಕಷ್ಟಪಟ್ಟು ವೀರ ಯೋಧರು ಕಾಯ್ತಾರೆ. ಅಲ್ಲಿ ಅಷ್ಟು ಸ್ಟ್ರಾಟಜಿಕಲಿ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸೈನಿಕರು ಅಷ್ಟು ಗಡಿಯನ್ನ ಕಾಪಾಡ್ತಾರೆ. ಬಟ್ ಅದನ್ನೇ ಈ ಚೀನಾಗೆ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಅಲ್ಲಿರ್ತಕ್ಕಂಥ ಸೈನಿಕರು ಅಷ್ಟೊಂದು ಎಫೆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಅವ್ರ ಟೆಕ್ನಾಲಜಿ ವೈಸು ಸ್ಟ್ರಾಂಗ್ ಇದ್ದಾರೆ ಮತ್ತೆ ಅಡ್ವಾನ್ಸ್ಡ್ ಇದ್ದಾರೆ. ಬಟ್ ಇಲ್ಲಿ ಇರ್ತಕ್ಕಂಥ ಸೈನಿಕರ ಕಂಪ್ಯಾರಿಸನ್ ಮಾಡೋದಾದ್ರೆ ನಮ್ಮ ವೀರ ಯೋಧರು ಏನಿರ್ತಾರೆ ಅವ್ರಿಗಿಂತ 10 ಪಟ್ಟು ತುಂಬಾ ಸ್ಟ್ರಾಂಗ್ ಅಂಡ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಕರ್ತವ್ಯ ನಿರ್ವಹಿಸುವಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸೈನಿಕರು ನಮ್ಮ ಬಳಿ ಮಾತ್ರ ಇರ್ತಕ್ಕಂಥದ್ದು. ಸೊ ಆ ಒಂದು ಉದ್ದೇಶಕ್ಕೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಈ ಒಂದು ಕಣಿವೆಯನ್ನ ಅವರು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಅಲ್ಲಿಯ ಇಫ್ ಇನ್ ಕೇಸ್ ಏನಾದ್ರು ಚೀನಾ ಭಾರತ
ಯುದ್ಧ ಆಯ್ತು ಅಂತಂದ್ರೆ ಚೀನಾದ ಸೈನಿಕರನ್ನ ಸಾಗಿಸ್ಕೊಳ್ಬಹುದು. ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರು ವೆಪನ್ಸ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ, ಯುದ್ಧ ಸಾಮಗ್ರಿಗಳು ಬೇಕಂತಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಂಡು, ಆ ರೋಡ್ ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಕೂಡ ಆಗುತ್ತೆ. ಅದಲ್ಲದೆ ಅವ್ರು ಎರಡೂ ಸೈಡ್ ಇಂದ ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗಿ. ಯಾಕಂತಂದ್ರೆ ಈ ಕಡೆ ಒಂದು ಕಾಶ್ಮೀರದ ಕಡೆ, ಇನ್ನೊಂದ್ ಕಡೆ ಈ ಕಡೆ ಅರುಣಾಚಲ್ ಪ್ರದೇಶಲ್ಲಿ ಏನೇನು ಗಲ್ವಾನ್ ಕಣಿವೆ ಆ ಕಡೆ ಒಂದಿದೆ ಅಲ್ಲ, ಸೊ ಎರಡೂ ಕಡೆಯಿಂದ ಅವ್ರು ಏನಾದ್ರು ಆಕ್ರಮಣ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಎರಡು ಕಡೆಯಿಂದ ಕಂಟ್ರೋಲ್ ಮಾಡಿದಾಗ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದಕ್ಕೋಸ್ಕರ ಇದ್ರ ಬಗ್ಗೆ ಭಾರತ ಅನ್ನೋದು ತೀಕ್ಷ್ಣವಾಗಿ ವಿರೋಧವನ್ನ ಮಾಡಿದೆ. ಅವ್ರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ನಮ್ದು ಅಂತ ಅದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ಸೊ ಅದು ಭಾರತಕ್ಕೆ ಸೇರಿರ್ತಕ್ಕಂಥ ಭಾಗ, ಇದಕ್ಕೆ ಯಾವುದೇ ಆದ ಏನು ಅವ್ರು ಹೇಳ್ತಾ ಇರೋದಕ್ಕೆ ಕ್ಲೈಮ್ಸ್ ಅನ್ನೋದು ಪುರಾವೆಗಳಿಲ್ಲ. ಅದು ಕಂಪ್ಲೀಟ್ಲಿ ಏನ್ ಬೇಸ್ಲೆಸ್ ಅಂತ ಹೇಳ್ಬಿಟ್ಟು ಆ ಒಪ್ಪಂದ ಅನ್ನೋದು ಹಾಗೆ ಬೇಸ್ಲೆಸ್ ಅಂತ ಹೇಳಿ ಇದ್ದಾರೆ. ಆಗ ಏನು 1963 ಏನು ಒಪ್ಪಂದ ಆಗಿತ್ತಲ್ಲ, ಆಗ ನೆಹರು ಅವರು ಪ್ರಧಾನಿ ಆಗಿರ್ತಾರೆ. ಅಂಡ್ ಆಗ ಗೊತ್ತಾಗ್ಲಿಲ್ಲ ಅಂದ್ರೆ ಹಾಗೂ ಗೊತ್ತಾಗಿತ್ತು ಆ ಒಪ್ಪಂದ ಮಾಡ್ಬೇಕಂತಂದ್ರೆ. ಇನ್ನೊಂದು ವಿಚಾರ ಏನಂತಂದ್ರೆ ಯಾವುದೇ ರೀತಿಯಾದ ಆಕ್ಟಿವಿಟಿಯನ್ನ ಮಾಡ್ತಾ ಇರಲಿಲ್ಲ, ಅದು ಹಂಗೆ ಫ್ರೀ ಆಗಿ ಇತ್ತು. ಈಗ ರೀಸೆಂಟ್ ಆಕ್ಟಿವಿಟೀಸ್ ನೋಡ್ತಾ ಇರ್ಬೇಕಾದ್ರೆ ಏನು ಚೀನಾ ಈಗ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡ್ತಾ ಇದೆ, ರೋಡ್ ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಇನ್ನೊಂದು ರೈಟ್ ಸೈಡ್ ನೋಡೋದಾದ್ರೆ ಈ ಕಡೆ ಚೈನಾ ಕೂಡ ಇರುತ್ತೆ. ಸೊ ಅಲ್ಲಿ ಅವ್ರ ಮಿಲಿಟರಿ ಬೇಸ್ ಗಳನ್ನ ಅವ್ರ ಏನಾದ್ರು ನಿರ್ಮಿಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಹೆವಿ ಥ್ರೆಟ್ ಆಗುತ್ತೆ ನಮ್ಮ ಸೆಕ್ಯೂರಿಟಿಗೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ ನಾವು ಹೆಂಗಿದ್ರು ನಾವು POK ವಶಪಡಿಸಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಈ ಕಣಿವೆ ನಮ್ಮ ಇದರಲ್ಲಿದೆ ಅಂತಂದ್ರೆ ಕಂಟ್ರೋಲ್ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟಿಯನ್ನ ಕೂಡ ನಾವು ಈಸಿಯಾಗಿ ಅಬ್ಸರ್ವೇಷನ್ ಮಾಡ್ಕೋಬಹುದು. ಅದರಿಂದ ನಮಗೆ ಜಿಯೋಗ್ರಾಫಿಕಲ್ ಅಡ್ವಾಂಟೇಜ್ ಕೂಡ ಆಗಿರ್ತದೆ. ಅದಕ್ಕೋಸ್ಕರ ಈ ಕಣಿವೆ ಏನಿದೆ ಈಗೇನು ಚೈನಾ ಕ್ಲೈಮ್ ಮಾಡ್ತಾ ಇದೆ ನಮ್ದಂತ ಹೇಳ್ಬಿಟ್ಟು, ಅದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದು ಒಂದು ಭಾರತದ ಭೂಭಾಗನೂ ಆಗಿರುತ್ತದೆ. ಇದಿಷ್ಟು 6 ಕಣಿವೆಯನ್ನ ಏನು ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಚೈನಾ ಬಿಲ್ಟ್ ಮಾಡ್ತಿದ್ರೆ ಅನ್ನೋದ್ರ ಬಗೆಗಿನ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.